ಇದು ಇವತ್ತಿಂದು ಅಂದರೆ ಸ್ಯಾಟರ್ಡೇ ಎಪಿಸೋಡ್. ಇದು 9 ಮೇ ಸ್ಯಾಟರ್ಡೇ ಎಪಿಸೋಡ್ ಆಗಿದೆ. ಮುದ್ದು ಸೀರಿಯಲ್ಸ್ ಅಷ್ಟೇ ಒಂದು ನೋಡ್ಕೊಂಬರೋಣ ಬನ್ನಿ ಏನಾಗುತ್ತೆ ಅಂತ. ಇವರು ಕಳ್ಳರು ಹೋಗ್ತಿರ್ತಾರಲ್ಲ, ಕಳ್ಳರ ಜೊತೆನೇ ಅಲ್ಲಿ ಅಂದರೆ ವಿದ್ಯಾ ಅವ್ರ ಅಮ್ಮನ ಆಜು ಬಾಜು ಇರುವಂಥ ಜನ, ಹಳ್ಳಿ ಜನ ಎಲ್ಲ ಹೋಗ್ತಿರ್ತಾರೆ. ಕಳ್ಳರು ಮುಂದೆ ಆಮೇಲೆ ಹಳ್ಳಿ ಜನ ಎಲ್ಲ ಹೋಗ್ತಿರ್ತಾರೆ. ಅದೇ ಟೈಮಿಗೆ ಅದು ಭದ್ರಾ ಅವರು 2 ವೀಲರಲ್ಲಿ ಬರ್ತಿರ್ತಾರೆ. ಅವರು ರಾಯಲ್ ಗಾಡಿಯಲ್ಲಿ ಬಂದು ಎದಕ್ಕೆ ಎಲ್ಲರೂ ಹಿಂಗೆ ಓಡ್ತಾ ಇದ್ದಾರೆ ಅಂದರೆ ಯಾರ್ದು ಹಿಂಗೆ ದುಡ್ಡು ಕಳ್ತನ ಮಾಡಿದಾರಾ ಅಂತೆಲ್ಲ ಅವ್ರು ಹೇಳ್ತಾರೆ. ಅವ್ರು ಹೇಳಿದಾಗ ಅವನು ಭದ್ರನೂ ಚೇಂಜ್ ಮಾಡಿದಾಗ ಅಂದರೆ ಅವ್ರು ಸ್ವಲ್ಪ ಜಾಸ್ತಿನೇ ಸತಾಯಿಸ್ತಾರೆ. ಹಳ್ಳಿ ಜನರು ಹೆಂಗಸರು ಗಂಡಸರು ಎಲ್ಲ ಓಡ್ತಾರೆ. ಈ ಕಡೆಯಿಂದ ಭದ್ರನೂ ಚೇಸ್ ಮಾಡೋಕೆ ಹೋಗ್ತಾನೆ. ಯಾರು ಎಷ್ಟೇ ಚೇಂಜ್ ಮಾಡಿದ್ರೂ ಅಂದರೆ ಅವ್ರದ್ದಂತ ಗೊತ್ತಿರಲ್ಲ ಒಟ್ಟು. ಅಂದರೆ ಇವ್ರನ್ನೆಲ್ಲ ಚೇಸ್ ಮಾಡಿ ಹಿಡಿಯೋಕೆ ಹೋಗ್ತಾನೆ. ಏನು ಅವಾಗಿದ್ದ ನೀನು ನಮ್ಮನ್ನು ಚೇಸ್ ಮಾಡ್ತಿದ್ಯಾ, ನಿನ್ನ ಪಡಿಗೆ ನಿನ್ನ ವಿಲನ್ ಅಂದ್ಕೊಂಡ್ಬಿಟ್ಟು ಅವಾಗಿದ್ದ ನೀನೇನು ದೊಡ್ಡ ಹೀರೋ ಕಣೇನೋ ಅಂತ ಒಬ್ಬರು ರೌಡಿ ಕೇಳ್ತಾನೆ. ಹಾಗಂತ ಜನ ಹೇಳ್ತಾರಪ್ಪ, ಹಾಗಂತ ಜನ ಕೂಗ್ತಾರಪ್ಪ ಅಂತೇಳಿ ಹೇಳ್ತಾನೆ. ಅವಾಗ ಬರ್ರು ಅಂತ ಹೇಳ್ತಾನೆ. ಆವಾಗ ಏನೋ ಬೇಕಂತ ಕೊಡ್ರು ಹೋಗ್ರು ಅಂತೆಲ್ಲ ಹೇಳ್ತಾರೆ ನೋಡಿ. ಅದಾಗ ಒಬ್ಬೊಬ್ಬರೇ ಬರ್ತಾರೆ. ಒಬ್ಬೊಬ್ಬರನ್ನೇ ಏನೋ ಕೇಳ್ತಾನೆ ನೋಡ್ರು, ಅವ್ನಿಗೇನೋ ಬೇಕಂತ ನೋಡ್ಕೊಳ್ಳು. ಅವಾಗ ಒಬ್ಬ ಬರ್ತಾನೆ, ಬ್ಯಾಗ್ ಹಿಡ್ಕೊಂಡು ಬಂದು ಕೊಡೋನು ಮಾಡ್ದಂಗೆ ಮಾಡಿ ಕಸ್ಕೊತಾರೆ. ಕೊಡೋನು ಮಾಡ್ದಂಗೆ ಮಾಡಿ ಕಸ್ಕೊಂಡು ಅವಾಗ ಭದ್ರ ಎಲ್ಲರಿಗೂ ಒಬ್ಬೊಬ್ರಿಗೆ ಎಲ್ಲರಿಗೆ ಹೊಡೆದು ಬ್ಯಾಗ್ ಇದು ಯಾರ್ದು ಅಂತೇಳಿ ಹೇಳ್ದೆ. ಇಲ್ಲಪ್ಪ ಯಾರೋ ಅಮ್ಮ ಮಗಳು ಬೇರೆಯವ್ರದ್ದು ಅಂತೆಲ್ಲ ಹೇಳ್ದೆ. ಅವಾಗ ಬಂದು ಕೊಡೋಣ ಅಂತ ಮುಂದೆ ಬರ್ತಿದ್ದ. ಅವಾಗ ಡೈರೆಕ್ಟ್ ಕೊಡಲಾರ್ದ ಅಕ್ಕ ಕೊಡಿ ಅಂತೆಲ್ಲ ಹೇಳ್ತಾನೆ. ಅಕ್ಕ ಕೊಡು ಅಂತ ಹೇಳಿದಾಗ ಆವಾಗ ನೀನೇ ಕೊಟ್ಬಿಡಪ್ಪ, ನೀನು ಹೆಂಡತಿ ಮಕ್ಕಳು ಚೆನ್ನಾಗಿರಲಿ, ತಣ್ಣಗಿದ್ರೆ ಸಾಕು ಅಂತ ಯಾರೋ ಒಬ್ಬ ಹೆಂಗ್ಸ್ ಹೇಳ್ತಾಳೆ. ತಗೊಳ್ಳಿ ಅಂತೆಲ್ಲ ಹೇಳಿ ಕೊಡೋಕೆ ಹೋಗ್ತಾನೆ. ನೀನೇ ಕೊಟ್ಬಿಡಪ್ಪ, ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ತಗೊಳ್ಳಿ ಅಕ್ಕ ಕೊಡಿ ಅಂತ ಹೇಳ್ತಾನೆ. ಆವಾಗ ವಿದ್ಯಾನು ಆ ಕಡೆ ಸೈಡಿಗೆ ನೋಡ್ತಿರ್ತಾಳೆ, ಮತ್ತು ಈ ಕಡೆ ಆಮೇಲೆ ಇಲ್ಲಪ್ಪ ನೀನೇ ಕೊಟ್ಬೇಕು, ನೀನು ಮಾಡಿರೋ ಒಳ್ಳೆ ಕೆಲಸ, ನಿನ್ನ ಹೆಂಡ್ರ ಕೆಲಸ, ಮಕ್ಕಳು ತಣ್ಣಗಿರಲಿ, ನೀನೇ ಕೊಡಪ್ಪ ಆ ಬ್ಯಾಗ್ ಅಂತೆಲ್ಲ ಹೇಳ್ತಾರೆ. ಅವಾಗ ವಿದ್ಯಾ ಆ ಕಡೆನೇ ಮುಖ ತಿರ್ಸಿರ್ತಾ. ಮತ್ತು ಅವಾಗ ರತ್ನಿ ಬಂದು ಆ ಬ್ಯಾಗ್ ಇಸ್ಕೊತಾರೆ. ರತ್ನಕ್ಕ ಬಂದು ಆ ಬ್ಯಾಗ್ ಇಸ್ಕೊತಾರೆ. ಆವಾಗ ನಮಸ್ಕಾರ ಹೇಳ್ತಾಳ. ನಮಸ್ಕಾರ ಹೇಳಿ ನೀವು ಬಂದು ಶಾನೆ ಉಪಕಾರ ಆಯ್ತಪ್ಪ, ಇಲ್ಲಂದಿದ್ರೆ ಆವಾಗ ಹೇಳ್ತಾಳ, ಹೇಳಿದ ಪುಣ್ಯ ಬಂತಪ್ಪ, ಇಲ್ಲಾಂದರೆ ಇವಳು ಕಾಲೇಜ್ ಸೇರೋಕ್ಕೆ ಆಗ್ತಿದ್ದಿಲ್ಲ ಅಂತೆಲ್ಲ ಹೇಳ್ತಾರೆ. ನಿನ್ನಿಂದಾಗಿ ದುಡ್ಡು ಸಿಕ್ಕಿದೆ ಅಂತೆಲ್ಲ ರತ್ನಕ್ಕ ಹೇಳಿದ್ರು. ನಿಮ್ಮ ಋಣನ ಯಾವತ್ತೂ ಮರೆಯಲ್ಲಪ್ಪ ಅಂತೇಳಿ ಆ ವಿದ್ಯೆ ಆವಾಗ ಈ ದುಡ್ಡು ನಮಗೆ ಸಿಗೋ ಬದಲು ಸಿಗ್ದಾಗಿದ್ದಿದ್ರೆ ಏಟೋ ಚೆಂದಾಗಿತ್ತು ಅಂತೆಲ್ಲ ಹೇಳ್ತಾ. ಏನು ಮಾತಾಡ್ತೀವಿ, ಜ್ಞಾನ ಇರೋದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು ಅಂತ ವಿದ್ಯೆ ಹೇಳ್ತಾಳೆ. ಇವ್ರು ಋಣಕ್ಕೆ ಬೀಳೋಕ್ಕಿಂತ ಆ ದುಡ್ಡು ಸಿಗದೆ ಇದ್ದಿದ್ರೆ ಎಷ್ಟು ಚೆಂದಾಗಿರ್ತಿತ್ತು ಅಂತೆಲ್ಲ ಹೇಳಿ. ಮತ್ತು ಅಲ್ಲಿಂದ ಇವಾಗ ಅಮ್ಮ ಮಗಳು ಇಬ್ಬರು ಕಾಲೇಜ್ಗೆ ಹೋಗ್ತಾರೆ. ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಸೋಕ್ಕಂತ ಹೋಗ್ತಾರೆ. ಇಬ್ಬರು ಅಡ್ಮಿಷನ್ ಮಾಡ್ಸೋಕ್ಕಂತ ಹೋದಾಗ ಅಲ್ಲಿ ಫಾಸ್ಟಾಗಿ ಬರ್ತಾನೆ. ಫಾಸ್ಟಾಗಿ ಬಂದಾಗ ಅಲ್ಲಿ ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗಿರುತ್ತೆ. ನಮಸ್ತೆ ಮೇಡಮ್ ಅಂತೇಳಿ ಅಲ್ಲಿ ಹೇಳ್ತಾರೆ. ಏನಾಗಬೇಕಿತ್ತು ಹೇಳಿ ಅಂತ. ನನ್ನ ಮಗಳು ಡಾಕ್ಟ್ರಿಗೆ ಓದೋದಕ್ಕೆ ಫೀಸ್ ಕಟ್ಟಬೇಕಂತ. ಸ್ಟೂಡೆಂಟ್ಸ್ ನೇಮ್ ಅಂದರೆ ವಿದ್ಯಾಸಿ ಅಂತ, ನಿಮ್ಮ ಎಂಟ್ರೆನ್ಸ್ ಮಾರ್ಕ್ ಶೀಟ್ ಕೊಡಿ ಅಂತೇಳಿ. ತಗೊಳ್ಳಿ ಮೇಡಮ್ ಅಂತೇಳಿ ಕೊಡ್ತಾನೆ. ಅವಾಗ ಅವ್ರು ಮೇಡಮ್ ಅವರು ಚೆಕ್ ಮಾಡಿ ಬೈತಾರೆ. ಮೇಡಮ್ ಅವರು ಜವಾಬ್ದಾರಿ ಇದೆನಾ ನಿಮಗೆ ಅಂತೆಲ್ಲ, ನಿಮಗೆ ಅಲಾಟ್ ಆಗಿರೋ ಸೀಟು ಬೇರೆಯವ್ರಿಗೆ ಕೊಟ್ಟಾಗಿದೆ ಅಂತೆಲ್ಲ ಹೇಳ್ತಾ. ಅವಾಗ ವಿದ್ಯೆ ಇದ್ದು ಆಳ್ತಾಳ. ಅಲ್ಲ ರೀ, ಅಡ್ಮಿಷನಿಗೆ ಬರೋರಿಗೆ ಜವಾಬ್ದಾರಿ ಬೇಡವಾ ಅಂತೆಲ್ಲ ಹೇಳ್ತಾರೆ. ಫೀಸ್ ಕಟ್ಟಾಗ ನಿಮಗೆ ಕೊಟ್ಟಿರೋ ಟೈಮ್ ಮುಗಿದೋಗ್ಬಿಟ್ಟು ನೀವು ಇನ್ ಟೈಮಿಗೆ ಫೀಸ್ ಕಟ್ಟಿಲ್ಲ ಅಂತೇಳಿ ನಿಮಗೆ ಅಲಾಟ್ ಆಗಿರೋ ಸೀಟು ಬೇರೆಯವ್ರಿಗೆ ಕೊಟ್ಟಾಯ್ತಂತ ಮೇಡಮ್ ಹೇಳಿದಾಗ ವಿದ್ಯಾಗೂ ಶಾಕ್ ಆಗಿಬಿಡ್ತೈತಿ. ಆಮೇಲೆ ರತ್ನಕ್ಕಗೂ ಶಾಕ್ ಆಗಿಬಿಡುತ್ತೆ. ಅಳ್ತಾರ ವಿದ್ಯಾ ಅಳ್ತಾಳ. ಡಾಕ್ಟ್ರು ಓದೋದು ನನ್ನ ಕನಸು ಅಂತಾಳ. ಮೇಡಮ್ MBBS ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ, ನೀವು ಬರಲಿಲ್ಲ ಅಂಥೇಳಿ. ಆಟೋಮೆಟಿಕ್ ವೇಟಿಂಗ್ ಲಿಸ್ಟಲ್ಲಿ ಅಲರ್ಟ್ ಆಗಿರುತ್ತೆ ಸೀಟ್ ಅಂಥೇಳಿ. ಮೇಡಮ್
ಇಲ್ಲಿ ತನಕ ಬರೋದಕ್ಕೆ ಸಾನೇ ಪರೀಕ್ಷೆ ಎದುರಿಸಿ ಬಂದಿದ್ದೀನಿ ನಿಂತಿದ್ದೀನಿ ಅಂತೆಲ್ಲ ನೀವೇ ಹೆಂಗಾದರೂ ಮಾಡಿ ಹೆಲ್ಪ್ ಮಾಡಿ ಮೇಡಮ್ ಅಂತ ವಿದ್ಯಾ ಕೇಳ್ಕೊಂಡಾಗ ಅವರು ಅಮ್ಮನೂ ಕೇಳ್ಕೊತಾಳ. ಮಂಡ್ಯದಲ್ಲಿ ಡೆಂಟಲ್ ಸೀಟ್ ಇದೆ, ಅಡ್ಮಿಷನ್ ಆಗ್ತಾನೆ, MBBS ಮಾಡೋದೇ ನನ್ನ ಗುರಿ ಮೇಡಮ್ ಅಂತಾರೆ. ಹಾಗಾದರೆ ನಾನೇನು ಮಾಡೋಕ್ಕಾಗಿಲ್ಲ ಅಂತ ಅವ್ರ ಮೇಡಮ್ ಅವ್ರು ಹೇಳ್ತಾರೆ. ಅವ್ರ ಮೇಡಮ್ ಅವ್ರು ಹೇಳಿದಾಗ ಮತ್ತೆ ವಿದ್ಯಾ ಅಳ್ತಾಳೆ. ಮೇಡಮ್ ನಾವು ಶಾನೆ ಬಡವರು ಮೇಡಮ್. ರತ್ನಾಕ ಹೇಳ್ತಾಳೆ, ನಾವು ಶಾನೆ ಬಡವರು, ನನ್ನ ಮಕ್ಕಳು ಡಾಕ್ಟ್ರು ಆಗಬೇಕಂತೇಳಿ ತುಂಬ ಕಷ್ಟಪಟ್ಟು ದುಡ್ಡು ಜೊತೆ ಮಾಡ್ಕೊಂಬಂದು ನೀವು ಹಿಂಗೆ ಮಾಡಿಬಿಟ್ರೆ ನಾವೇನು ಮಾಡೋದು, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ರತ್ನಾಕ ಕೇಳ್ಕೊಂಡಾಗ ಆವಾಗ ಅವ್ರು ಮತ್ತೆ ನೋಡೋಣ ತಡಿ ಒಂದು ನಿಮಿಷ ಇರಿ ಅಂತ ಎಲ್ಲ ಮೇಡಮ್ ಹೇಳಿ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇವರು ಅಲ್ಲಿವರೆಗೂ ಅಮ್ಮ ಮಗಳಿಗೂ ಟೆನ್ಷನ್ ಇರುತ್ತೆ ಸ್ವಲ್ಪ. ನೋಡಮ್ಮ ವಿದ್ಯಾ, ನಿನಗೆ MBBS ಮಾಡಲೇಬೇಕಂದ್ರೆ ಮೈಸೂರಿನ ಮೆಡಿಕಲ್ ಕಾಲೇಜ್ ಇದೆ ಅಂತದ್ದು, ನೀನು ಎಸ್ ಅಂದರೆ ಅಡ್ಮಿಷನ್ ಸಿಗುತ್ತೆ ಅಂತೇಳಿ ಹೇಳ್ತಾಳೆ. ಅವರಮ್ಮ ಮೈಸೂರಲ್ಲೇ? ಹ್ಞೂ ಸರ್ ಮೈಸೂರಲ್ವೇ? ಹೌದು ಮೇಡಮ್, ಅದು ಅಲ್ಲೂ ಕೂಡ ಒಂದೇ ಸೀಟ್ ಇದೆ ಅಂತಾರೆ, ನೀವು ತಡ ಮಾಡಿದರೆ ಅದು ಕ್ಲೋಸ್ ಆಗುತ್ತೆ ಅಂತೆಲ್ಲ ಅವರು. ಇವಾಗ ಇದ್ದಾಯಿತು, ನನಗೆ ಅಲ್ಲೇ ಸೀಟ್ ಕೊಟ್ಬಿಡಿ ಮೇಡಮ್ ಅಂತಾಳೆ. ಅವರಮ್ಮ ಈ ಪರಿಸ್ಥಿತಿನಲ್ಲೇ ಬೇಡಮ್ಮ, ಈ ಪರಿಸ್ಥಿತಿ ಮೈಸೂರಿಗೆ ಹೋಗಿ ಬರೋಕ್ಕಾಗುತ್ತಾ, ಹುಡುಗಾಟ ಅನ್ಕೊಂಡ್ಯಾ ಅಂತ ಕೇಳ್ತಾವ್ರಮ್ಮ. ಅವ್ವ ನಾನು ಇಲ್ಲಿ ತನಕ ಬರೋದಕ್ಕೆ ಏಟ್ ಕಷ್ಟಪಟ್ಟಿದ್ದೀನಿ ಅಂತ ನನಗಷ್ಟೇ ನಿನಗೂ ಚೆನ್ನಾಗಿ ಗೊತ್ತಲ್ಲ ಅಂತ ಅವ್ರ ಅಮ್ಮಗೆ ಹೇಳ್ತಾಳೆ. ಅವಾಗ ಹಿಂಗೆ ಮಾಡಿ ಖುಷಿ ಆಗುತ್ತೆ. ಸರಿ ದುಡ್ಡು ಕೊಡಿ ಮೇಡಮ್, ನನಗೆ ಅಲ್ಲೇ ಸೀಟ್ ಕೊಟ್ಬಿಡಿ, ನಾನು ಡಾಕ್ಟರ್ ಆಗಬೇಕು ಅಂತ ಕಷ್ಟಪಡಲೇಬೇಕಲ್ಲ ಅಂತ ಅವರಮ್ಮ. ನೀನು ಸುಮ್ಕೆ ಇರೋದು, ನಾನು ಹೋಗಿರೋ ಮೇಡಮ್ ನೀವು ನನಗೆ ಅಲ್ಲೇ ಸೀಟ್ ಕೊಟ್ಟುಬಿಡಿ ಮೇಡಮ್ ಅಂತ. ಸರಿ ಇನ್ನೊಂದು ಸಲ ಯೋಚನೆ ಮಾಡಿ, ಯಾಕಂದರೆ ಒಂದು ಸಲ ಅಡ್ಮಿಷನ್ ಆದರೆ ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗಂಗಿಲ್ಲ ಅಂತೆಲ್ಲ ಹೇಳ್ತಾವೆ. ಮೇಡಮ್ ನಾನು ಸ್ವಂತಾಗಿ ಯೋಚನೆ ಮಾಡಿ ಹೇಳಿದೆ, ಅದೇನು ಪ್ರೊಸೀಜರ್ ಇದೆ ಎಲ್ಲ ಕೊಟ್ಬಿಡಿ ಅಂತೆಲ್ಲ. ಅಲ್ಲಿ ಸರಿ ದುಡ್ಡು ಕೊಡಿ ಅಂತೇಳಿ ಅಮೌಂಟ್ ಕೊಡಿ ಅಂತ ದುಡ್ಡು ಗಿಡ್ಡೆಲ್ಲ ಕೊಟ್ಟು ಅಡ್ಮಿಷನ್ ಮಾಡಿಸಿ ಹೊರಗಡೆ ಬಂದು ಅದು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಎಲ್ಲದೂ ಸೈಡಿಗೆ ಇಟ್ಟು ಕಷ್ಟಪಟ್ಟರೆ ಸಾಧನೆ ಆಗುತ್ತೆ ಅಂತ ಅವರಮ್ಮ ಹೇಳ್ತಾಳೆ. ಹ್ಞೂನಮ್ಮ, ನನ್ನ ಪ್ರತಿ ಕಷ್ಟದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ನೀನೇ ಇದೆಯಲ್ಲ ಅಂತ ಹೇಳ್ತಾಳೆ. ಆವಾಗ ಈ ಕಡೆಯಿಂದ ರೌಡಿಗಳಿಗೆ ಈ ಬೈತಿರ್ತಾಳೆ ಸಾವಿತ್ರಿ ಬೈತಿರ್ತಾಳೆ ಆ ರೌಡಿಗಳಿಗೆ. ಅದು ಟೈಮಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಿಬಿಡ್ತೀನಿ, ಹಿಂಗೆ ಏನೇನೋ ಎಲ್ಲ ಬಿಲ್ಡಪ್ ತೊಗೊಂಡು ಅಂತೆಲ್ಲ ಹೇಳ್ತಾ ನಾವೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿದ್ವಿ. ಭದ್ರ ಬಂದು ಎಲ್ಲ ಹೊಡೆದು ಹಂಗಾಯಿತು, ಹೋಗಿ ನಿಮಗೆ ಕೆಲಸ ಕೊಟ್ಟೆ, ನಾನು ಭದ್ರ ನಿಮ್ಮ ಮುಖನ ನೋಡ್ಬಿಟ್ನೆ. ಇಲ್ಲ ಬಿಡಕ್ಕ, ನಾವೆಲ್ಲ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ವಲ್ಲ ಅಂಥೇಳಿ ಹೇಳ್ತಾನೆ. ಆದ್ರೂ ನೀವೆಲ್ಲ ಹೆಂಗಸ್ರ ಮುಂದೆ ಲಾಯಕ ಅಂತೆಲ್ಲ ನೀವು ಮಾಡಿರೋ ಕೆಲಸ ನೋಡ್ತಿದ್ರೆ ನಮ್ಮ ಪಿತ್ತ ನೆತ್ತಿಗೆ ಇರುತ್ತೆ. ಭದ್ರ ಮೊದಲೇ ನಮ್ಮ ಮೈಕೈ ಎಲ್ಲ ಮುರಿದು ಅದ್ರಾಗ ನೀನು ಬೇರೆ ಬೈತಿಯಲ್ಲಕ್ಕ ಅಂತೆಲ್ಲ ಹೇಳ್ತಾರೆ. ಆವಾಗ ಹೋಗ್ರು ಒಂದು 4 ದಿವಸ ಎಲ್ಲಾದರೂ ಮರೆ ಬಚ್ಚಿಟ್ಕೊಳ್ರು, ಊರು ಬಿಟ್ಟು ಹೋಗ್ರು, ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಳೆ. ಒಂದು ಸ್ವಲ್ಪ ದಿವಸ ಯಾರ ಕಣ್ಣಿಗೂ ಕಾಣ್ದಂಗೆ ತಲೆ ಮಾಡಿಸ್ಕೊಳ್ರಿ ಅಂತೆಲ್ಲ ಹೇಳಿ ಇಲ್ಲದೆ ಹೋದರೆ ನಿಮ್ಮ ಜೀವ ಕಳ್ಸ. ಆಮೇಲೆ ಇಲ್ಲಿದ್ದ ವಿದ್ಯಾ ಅವರಮ್ಮ ಕಾಲೇಜಿಂದ ಹೊರಗೆ ಬಂದು ಸಾವಿತ್ರಿಗೆ ಅವ್ರ ಮಗಳನ್ನು ಬೈತಾಳೆ. ಎಲ್ಲ ಕಷ್ಟಗಳನ್ನ ಮೀರಿ ಸಾಧನೆ ಮಾಡಿದರೆ ಕನಸು ನನಸಾಗುತ್ತೆ, ಅದಕ್ಕೆ ಅದನ್ನು ನೀನೇ ತೋರಿಸ್ಬಿಟ್ಟಿ ಅಂತ ವಿದ್ಯಾಗೆ ಹೇಳ್ದೆ. ನನ್ನ ಮಗಳ ಅಂತ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರೆ. ಅವ್ವ ಈ ನನ್ನ ಪ್ರಯಾಣದಲ್ಲಿ ಸಾಕಷ್ಟು ಜೊತೆಗಿದ್ರು ಬಂದರು ಕಣವ, ಅದರಲ್ಲಿ ಮೊದಲನೇವಳು ನೀನೇ ಕಣವ ಅಂತ. ಅವರಿಬ್ಬರು ಮಾತಾಡ್ಕೊಂಡು ಇಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಾಗ ಅಜ್ಜಿ ಏನಿದು ಹೋಗ್ಬೇಕಾದ್ರೆ ಖುಷಿಯಿಂದ ಹೋದ್ರಿ, ಬರ್ತಾ ಯಾಕೆ ಹಿಂಗೆ ಸಪ್ಪಗೆ ಬಂದಿರಲ್ಲ ಅಂತ ಅಜ್ಜಿ ಕೇಳಿದಾಗ ಇಲ್ಲ ಅದನ್ನೆಲ್ಲ ಹೇಳ್ತಾರೆ ಅಲ್ಲೆಲ್ಲ ನಡೆದಿರೋದನ್ನು. ಇಲ್ಲ ಅಲ್ಲಿ ರೌಡಿಗಳೆಲ್ಲ ಬಂದಿದ್ರು ಅಂತಲ್ಲ, ಅದಕ್ಕೂ ಮುಂಚೆ ಅಜ್ಜಿ ಇದು ಹೇಳಿರ್ತಾರೆ, ನಿನಗೇನು ಕೊಡಲೆ, ನಿನಗೆಲ್ಲ ಕೆಲಸ ಬರುತ್ತೆ ಅಂತೆಲ್ಲ ಹೇಳಿರ್ತಾ. ಅದು ನಿಮಗೆ ಮಂಡ್ಯದಲ್ಲಿ ಸೀಟ್ ಸಿಕ್ಕಿಲ್ಲ ಹಂಗಾಯ್ತು, ಅದೆಲ್ಲ ಕನ್ವರ್ಸೇಷನ್. ಅಳಿಯಂದ್ರು ದೇವ್ರ ಥರ ಬಂದಿಲ್ಲ ಅಂದರೆ ಮೈಸೂರು ಕಾಲೇಜಲ್ಲ ಇವಳು ಓದೋಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳ್ತಾ. ಏನು ಅಂತಂದರೆ ಅಲ್ಲಿ ರೌಡಿಗಳೆಲ್ಲ ಬಂದಿರೋ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ.
ರೌಡಿಗಳು ಬಂದು ದುಡ್ಡು ಕಿತ್ಕೊಂಡು ಹೋಗಿದ್ದು. ಆಮೇಲೆ ಭದ್ರ ಬಂದು ಚೇಸ್ ಮಾಡಿ ಅವ್ರನ್ನೆಲ್ಲ ಹೊಡೆದಿರೋದು, ಅದನ್ನೆಲ್ಲ ಇದಕ್ಕೂ ಅದಕ್ಕೂ ಏನು ಸಂಬಂಧ ಆಯ್ತದ ಅತ್ತೆ ಅದೇನಾಯಿತು ಅಂತಂದರೆ ಅದನ್ನೆಲ್ಲ ಹೇಳ್ತಿರ್ತಾಳೆ ಆಕೆ. ಅದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಅವ್ರ ತಂಗಿನೂ ಭಾವ ನಿಮಗೆಲ್ಲ ಹೆಲ್ಪ್ ಮಾಡಿದಾರೆ ಆ ಎಂಟ್ರೆನ್ಸ್ ಎಕ್ಸಾಮ್ ಒಳಗೂ, ಹಾಲ್ ಟಿಕೆಟ್ ಟೈಮಾಗು, ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅನ್ನೋ ಟೈಮ್ ಒಳಗೂ ಹಾಲ್ ಟಿಕೆಟಿಗೂ, ಮತ್ತು CET ಫೇಲ್ ಆಗ್ತೀನಿ ಅಂದಾಗೂ ಭಾವ ಎಷ್ಟೆಲ್ಲ ಹೆಲ್ಪ್ ಮಾಡಿದಾರ ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಕ್ವಾಟ್ಲೆ ಸುಮ್ಮನೆ ಇರಬೇಕಿಲ್ಲ, ಕ್ವಾಟ್ಲೆನೂ ಸುಮ್ಮನೆ ಇರಲಾರ್ದ ಅವಾಗ ಕ್ವಾಟ್ಲೆದು ಯಾವಾಗೂ ಹೀರೋನೇ ಕಾಪಾಡೋದಂತ ಕ್ವಾಟ್ಲೆ ಹೇಳ್ತಾನೆ. ಅದೇ ವಿದ್ಯಾ ಮಾತ್ರ ಏನು ರೆಸ್ಪಾನ್ಸೇ ಮಾಡಲ್ಲ, ಅದಕ್ಕೆ ಸುಮ್ಮನೆ ಇರ್ತಾಳೆ ಅವಳ ಪಾಡಿಗೆ. ಅದರಲ್ಲಿ ಏನು ವಿಶೇಷ ಸರ್, ಯಾವಾಗೂ ಹೀರೋನೇ ಅಲ್ವಾ ಸಹಾಯ ಮಾಡೋದಂತ ಕ್ವಾಟ್ಲೆ ಹೇಳಿ ನಗತಿರ್ತಾನೆ. ಅವಳು ಮಾತ್ರ ವಿದ್ಯಾ ಮಾತ್ರ ಏನು ರೆಸ್ಪಾನ್ಸೇ ಮಾಡಲ್ಲ. ಚಲವಣ್ಣ ಹೊರಗೆ ನಿಂತು ಇದರೆಲ್ಲ ಕೇಳಿಸ್ಕೊತಿರ್ತಾನೆ. ಈ ಕಡೆಯಿಂದ ಇಲ್ಲಿ ಮನೆಯಲ್ಲಿ ಇವರು ಶಿವರಾಮೇಗೌಡ ಮನೆಯಲ್ಲಿ ಟೀ ಕುಡಿತಿರ್ತಾರೆ ಎಲ್ಲರೂ. ಅದಕ್ಕೆ ಈ ಬೇಸಿಗೆನಲ್ಲಿ ಕಾಫಿ ಬದಲು ಮಜ್ಜಿಗೆ ಮಾಡಿದರೆ ಸಂದಾಗಿರೋದು ಅಂತೆಲ್ಲ ಹೇಳ್ತಾನೆ. ಅವ್ರು ಅದಕ್ಕೆ ಸರಿ ಗೋಯಿಂದು ನಾಳೆಯಿಂದ ಹಾಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಈಶ್ವರಿ ಬಂದು ಭಾವ ನಿನಗೆ ಒಂದು ವಿಡಿಯೋ ತೋರಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಈಗ ನೋಡುವಷ್ಟು ಟೈಮ್ ಇದೆಯಾ ನಿಮಗೆ ಅಂತ ಈಶ್ವರಿ ಪರ್ಮಿಷನ್ ಕೇಳ್ತಾಳೆ. ಆವಾಗ ಅವರು ಸುಮ್ಮನೆ ಇರ್ತಾರೆ, ಏನು ಹೇಳಲ್ಲ. ಆವಾಗ ಚಿತ್ರ ಇದು ಭದ್ರಕ್ಕೆ ಸಂಬಂಧಪಟ್ಟಿದ್ದೆ, ಅದು ನಮ್ಮ ಭದ್ರಂಗೆ ಸಂಬಂಧಪಟ್ಟಿದ್ದು ದೊಡ್ಡಪ್ಪ ಅಂತ ಸೋಷಿಯಲ್ ಮೀಡಿಯಾದ ಫುಲ್ ವೈರಲ್ ಆಗಿದೆ. ಆವಾಗ ಶಿವರಾಮೇಗೌಡ ತತಾ ನೋಡೋಣ ಇಲ್ಲಿ ಅಂಥೇಳಿ ಇಸ್ಕೊಂಡಾಗ ಆವಾಗ ಅದೆಲ್ಲ ಫೈಟ್ ಮಾಡಿದ್ದು, ಚೇಸ್ ಮಾಡಿ ಹೋಗಿ ಫೈಟ್ ಮಾಡಿದ್ದು ಅಂತಂದೇಳಿ ಅಂತ ಅದೆಲ್ಲ ವೀಡಿಯೋನ. ಮತ್ತು ಅಜ್ಜಿ ಯಾರಿಗೋ ಹಿಂಗೆ ಹೊಡಿತಾನಲ್ಲ ನಮ್ಮ ಭದ್ರ ಅಂಥೇಳಿ ಶಿವರಾಮೇಗೌಡ ಹೇಳ್ತಾನೆ. ಆಮೇಲೆ ಅಜ್ಜಿ ತಾಂಬ ಇಲ್ಲಿ ನೋಡೋಣ ಅಂತಂದೇಳಿ ಅಜ್ಜಿನ ಇಸ್ಕೊಂಡು ನೋಡ್ತಾನೆ. ಯಾರಿಗೂ ಹಿಂಗೆ ಹೊಡಿತಾನ ಎದಕ್ಕೆ ಹೊಡಿತಾನ ಅಂತ ಅಜ್ಜಿಗೂ ಗೊತ್ತಿರಲ್ಲಲ್ಲ ಇದೆಲ್ಲ ಎದಕ್ಕೆ ಹೊಡಿತಾನ ಅಂತೆಲ್ಲ ಅಜ್ಜಿನೂ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಆದಾಗ ಅದು ಇವರು ಅಂತೆಲ್ಲ ನಮ್ಮ ಭದ್ರ ಯಾಕೆ ಇವ್ರನ್ನ ಹಿಂಗೆ ಹೊಡಿತಾನ ಅಂತ ಅವಾಗ ಈಶ್ವರನೇ ಅವ್ರು ಹೇಳ್ತಾರೆ, ಅಜ್ಜಿ ಅತ್ತೆ ಒಂದು ಹುಡುಗಿ ತಲೆ ದುಡ್ಡು ಕಿತ್ಕೊಂಡು ಅವರೆಲ್ಲ ಓಡೋಗ್ತಿದ್ರಂತೆ ಅಂತೆಲ್ಲ ಹೇಳ್ತಾರೆ. ಹೌದಾ ಅಂತ ಅದಕ್ಕೆ ನಮ್ಮ ಭದ್ರ ಹೋಗಿ ಅವ್ರಿಗೆಲ್ಲ ಸಂದಾಗಿ ಬಾರಿಸಿ ಆ ಹುಡುಗಿ ದುಡ್ಡನ್ನ ಆ ಹುಡುಗಿಗೆ ವಾಪಸ್ ಕೊಡಿಸಿದ್ದಾನೆ ಅಂತೆಲ್ಲ ಹೇಳ್ತಾಳೆ. ಆವಾಗ ಗೋವಿಂದ ಮತ್ತು ಶಿವರಾಮೇಗೌಡ ಎಲ್ಲರೂ ಖುಷಿ ಆಗ್ತಾರೆ. ಅದಕ್ಕೆ ಆ ಚಿತ್ರ ಹೇಳ್ತಾ ಅದಕ್ಕೆ ಭದ್ರನ ಬಗ್ಗೆ ಸಾವಿರಾರು ಜನ ಕಮೆಂಟ್ ಮಾಡ್ಯಾರ ದೊಡ್ಡಪ್ಪ ಅಂತ ಚಿತ್ರ ಹೇಳ್ತಾಳೆ. ಅವರಮ್ಮ ಹೇಳ್ತಾಳೆ ಒಳ್ಳೆ ಕೆಲಸ ಮಾಡಿದರೆ ಹೊಗಳೋದು ಸಹಜ ಅಲ್ವೇ ಚಿತ್ರ ಅಂತ ಭದ್ರ ಅವರಮ್ಮ ಹೇಳ್ತಾಳೆ. ಆಮೇಲೆ ಈಶ್ವರಿ ಸುಮ್ಮನಿರ್ಬೇಕಿಲ್ಲ, ದಿಟ್ಟವಾಗ್ಲೂ ಅವನು ಮಾಡಿರೋದೇ ಒಳ್ಳೆ ಕೆಲಸ ಅಂತ ನನಗೂ ನೋಡಿ ಶಾನೆ ಖುಷಿ ಆಯ್ತಾ ಅಂತ ಈಗ ಶಿವರಾಮೇಗೌಡ ಹೇಳ್ತಾನೆ. ಈಶ್ವರಿದ್ದು ಶಿವರಾಮ ಹೀಗೆ ಅವ್ನು ಮಾಡಿರೋ ಫೈಟ್ ನೋಡಿ ವಿಡಿಯೋ ನೋಡಿ ಖುಷಿ ಆಯ್ತಂತ ಆ ಹುಡುಗಿಗೆ ಸಹಾಯ ಮಾಡಿದ ನಮಗೂ ಆಟೆ ಖುಷಿ, ಅವನು ಸಹಾಯ ಮಾಡಿದ್ದು ವಿದ್ಯಾಗ ಅಂತ ಹೇಳ್ಬಿಡ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಪೋಸ್ಟ್ ಮಾಸ್ಟರ್ ಬಂದು ಪೋಸ್ಟ್ ಕೊಡ್ತಾರೆ. ಅವ್ರು ವಿದ್ಯಾ ಅವರಮ್ಮ ಯಾವ ಕಾಲೇಜ್ ಅವ್ರೇನು ಅಂತ ಕೇಳ್ತಾರೆ. ಇಲ್ಲ ಕಣಮ್ಮ, ನಿಮ್ಮ ನೆಂಟರು ಇದ್ದಾರಲ್ಲ, ನಿಮ್ಮ ಬೀಗರು ಅಟ್ಟಿಯಿಂದ ಬಂದಿದ್ದು ಕಣಮ್ಮ, ನನ್ನ ಸಂಬಂಧ ಬೇಡ ಅಂತೆ ಅವರಿಗೆ, ಆ ಸಂಬಂಧ ಬೇಡ